ನಮಸ್ಕಾರ ಗೆಳೆಯರಿ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಗೆಳೆಯರಿ, ರಾಜ್ಯದ ಯಜಮಾನಿಯರಿಗೆ ಗುಡ್ ನ್ಯೂಸ್. ಹೊಸ ವರ್ಷಕ್ಕೆ ಮುನ್ನವೇ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಣ ಜಮಾ ಆಗಲಿದೆಯಾ? ಗೃಹಲಕ್ಷ್ಮಿ ಹಣದ ಯೋಜನೆ ಬಗ್ಗೆ, ಬಿಡುಗಡೆ ಬಗ್ಗೆ ಸದನದಲ್ಲಿ ಮಾಹಿತಿ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಗೆಳೆಯರಿ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ, ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯಲು ಯಾವ ಮಾನದಂಡಗಳು ಕಡ್ಡಾಯವಾಗಿರುತ್ತದೆ? ಬಿಪಿಎಲ್ ಅಂತ್ಯೋದಯ ಪಡಿತ ಚೀಟಿದಾರರಿಗೆ ಯಾವ ಗುಡ್ ನ್ಯೂಸ್ ನೀಡಿದ ಸರ್ಕಾರವು? ಹಾಗೆ ಶಕ್ತಿ ಯೋಜನೆ ಬಗ್ಗೆ ವಿಶೇಷ ಮಾಹಿತಿ ಗೆಳೆಯರೆ. ಮತ್ತು ಹೊಸ ವರ್ಷಕ್ಕೆ ಭರ್ಜರಿ ಗಿಫ್ಟ್ ಏನೆಂದರೆ, LPG ಸಿಲಿಂಡರ್ ಬೆಲೆ ಭಾರಿ ಇಳಿಕೆಯಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, LPG ಸಿಲಿಂಡರ್ನ ಇಳಿಕೆಯ ಬಗ್ಗೆ ಮಾಹಿತಿ ತಿಳಿಯೋಣ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ. ರಾಜ್ಯದ ಯಜಮಾನಿಯರಿಗೆ ಒಂದು ಗುಡ್ ನ್ಯೂಸ್. ಹೊಸ ವರ್ಷದ ಮುನ್ನವೇ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಣ ಜಮಾವಾಗುತ್ತಿದೆಯಾ? ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಧಿವೇಶನದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗದಿರುವ ಕಾರಣ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆದಿತ್ತು. ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಹೌದು, 2 ತಿಂಗಳ ಹಣವು ಬಾಕಿ ಉಳಿದಿದೆ ಎಂದು ಹೇಳಿದ್ದಾರೆ. ಸತ್ಯತೆಯನ್ನು ಒಪ್ಪಿಕೊಂಡು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ. ಹೌದು, ರಾಜ್ಯದಲ್ಲಿ ನಡೆಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನೇಕ ವಿಚಾರಗಳು. ಇದೀಗ ರಾಜ್ಯ ಸರ್ಕಾರದ ಕೊನೆಗೂ ಒಂದು ಕಂತಿನ ಹಣವು ಬಿಡುಗಡೆ ಮಾಡಿದೆ. ಹೊಸ ವರ್ಷಕ್ಕೂ ಮುನ್ನವೇ ಈ ಹಣವು ಮನೆ ಯಜಮಾನಿಯರ ಕೈ ಸೇರಲಿದೆಯಾ ಗೆಳೆಯರೆ? 2-3 ತಿಂಗಳಿಗೊಮ್ಮೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ಗೆ ಬೀಳುತ್ತಾ ಗೆಳೆಯರೆ? ಸೆಪ್ಟೆಂಬರ್ ಮಾರ್ಚಿನ ಕಂತು ಹಣವು ಬಿಡುಗಡೆ ಮಾಡಲಾಗಿದೆ. ಡಿಸೆಂಬರ್ 16ರಂದೇ ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ಕಂತಿನ ಹಣವು ಬಿಡುಗಡೆ ಆಗಿದ್ದು, ಹೊಸ ವರ್ಷಕ್ಕೂ ಮುನ್ನವೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ದುಡ್ಡು ಸಹ ಈ 3 ತಿಂಗಳ ಹಣವು ಬಿಡುಗಡೆ ಆಗುವ ಸಾಧ್ಯತೆ ಇದೆನಾ? ಸೆಪ್ಟೆಂಬರ್ ಕಂತಂತೂ ಬಿಡುಗಡೆಯಾಗಿದೆ ಗೆಳೆಯರೆ. ಯಜಮಾನರ ಖಾತೆಗೆ ಜಮಾ ಆಗಿದೆ ಎಂದು ಮೂಲಗಳು ತಿಳಿಸಿವೆ. ರಾಜ್ಯದ ಮಹಿಳೆ ಸ್ವಾಭಿಮಾನದಿಂದ ಜೀವನ ಮಾಡಬೇಕು, ಆರ್ಥಿಕವಾಗಿ ಸಬಲವಾಗಬೇಕು ಎನ್ನುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು, ಇದುವರೆಗೆ 23 ಕಂತು ಹಾಕಿದ್ದು 26,000 ಒಬ್ಬರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ ಗೆಳೆಯರೆ. ರಾಜ್ಯದ ಮಹಿಳೆಯರಿಗೆ ನೀಡಿರುವ ವಚನವನ್ನು ಸಂಪೂರ್ಣ ಮಾಡುವಂತೆ ನಮ್ಮ ಸರ್ಕಾರವು, ನಮ್ಮ ಇಲಾಖೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಗೆಳೆಯರೆ, ಕೇಂದ್ರ ಸರ್ಕಾರವು ಬಿಪಿಎಲ್ ಕಾರ್ಡ್ಗಳನ್ನು ವಾರ್ಷಿಕ ಆದಾಯದ ಮಿತಿಯ ಮೇಲೆ ಅಂದರೆ 1.20 ಲಕ್ಷಕ್ಕೆ ನಿಗದಿಪಡಿಸಿದೆ. ಈ ಆದಾಯ ಮಿತಿಯು ಹಣದುಬ್ಬರಕ್ಕೆ ಅನುಗುಣವಾಗಿ ಪರಿಷ್ಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಗೆಳೆಯರೆ. ಬಿಪಿಎಲ್ ಕಾರ್ಡ್ ಪಡೆಯಲು ಇರುವಂತಹ ಆದಾಯ ಮಿತಿಯು ಪರಿಷ್ಕರಿಸಲು ಸರ್ಕಾರವು ಚಿಂತನೆ ನಡೆಸುತ್ತಿದೆ ಮತ್ತು ಅಲ್ಲಿಯವರೆಗೂ ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು, ಯಾವುದೇ ರೀತಿಯಿಂದ ಬಿಪಿಎಲ್ ಕಾರ್ಡ್ಗಳನ್ನು ಮಾನದಂಡಗಳ ಬಗ್ಗೆಯೂ ಸಹ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕೇಂದ್ರ ಸರ್ಕಾರವು ಬಿಪಿಎಲ್ ಕಾರ್ಡ್ಗಳ ಆದಾಯ ಮಿತಿಯನ್ನು 1.20 ಲಕ್ಷಕ್ಕೆ ಮಿತಿಗೊಳಿಸಿದೆ. ಆದರೆ ಕೆಲಸಗಾರರು 500 ಕೂಲಿಯನ್ನು ಪಡೆಯುತ್ತಾರೆ. ಇದರಂತೆ ಅವರ ವಾರ್ಷಿಕ ಆದಾಯ 1.80 ಲಕ್ಷ ಆಗುತ್ತದೆ ಗೆಳೆಯರೆ. ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ 7,75,206 ಪಡಿತರ ಚೀಟಿ ಫಲಾನುಭವಿಗಳಿಗೆ, ರಾಜ್ಯದಲ್ಲಿ 4.53 ಲಕ್ಷ ಬಿಪಿಎಲ್ ಕಾರ್ಡ್ ಮತ್ತು 1.25 ಲಕ್ಷ ಎಪಿಎಲ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕುಟುಂಬಗಳಿವೆ ಎಂದು ತಿಳಿಸಿದೆ ಗೆಳೆಯರೆ. ರಾಜ್ಯದ ಜನಸಂಖ್ಯೆಯನ್ನು 73ರಷ್ಟು ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ಗಳು ಪಡೆದಿವೆ ಮತ್ತು ರಾಜ್ಯದ GST ಪಾವತಿ ಮತ್ತು ಆದಾಯ ತೆರಿಗೆ ಪಾವತಿ ದೇಶದಾದ್ಯಂತ ಮುಂಚೂಣಿಯನ್ನು ಪಡೆದಂತಹ ಅಂಶಗಳನ್ನು ಪರಿಗಣಿಸಿ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಂತಹ ಕುಟುಂಬಗಳಿಗೆ 50% ರಷ್ಟು ಇರಬೇಕಿತ್ತು. ಆದರೆ ಹೆಚ್ಚಿನ ಕುಟುಂಬಗಳು ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಿವೆ ಎಂದು ತಿಳಿಸಿದ್ದಾರೆ ಗೆಳೆಯರೆ. ಸರ್ಕಾರಿ ಅನುದಾನಿತ ಸಂಸ್ಥೆಗಳು ಅಥವಾ ಮಂಡಳಿಗಳು, ನಿಗಮಗಳು, ಸ್ವಸಂಸ್ಥೆಗಳು, ಕೆಲಸ ಮಾಡುತ್ತಿರುವಂತಹ ನೌಕರರು, ಆದಾಯ ಸೇವಾದಾರಿಗಳು, GST ತೆರಿಗೆ ಪಾವತಿ ಮಾಡುವಂತಹ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ಗಳನ್ನು ನೀಡಲಾಗುವುದಿಲ್ಲ. ಆದಾಯ ಮಿತಿ ಪರಿಷ್ಕರಣೆ ಚಿಂತನೆ ಮಾಡುವುದರ ಮೂಲಕ ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಚಿವ KH ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, 2026ರ ಹೊಸ ವರ್ಷದ ಆರಂಭದೊಳಗೆ ದೇಶದಾದ್ಯಂತ ಕೋಟ್ಯಾಂತರ ಜನರಿಗೆ ಇಂಧನ ಬೆಲೆಗಳಲ್ಲಿ ರಿಲೀಫ್ ಸಿಗಲಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಮಿತವಾಗಿ ಮಂಡಳಿಯು ಘೋಷಣೆಯನ್ನು ಮಾಡಿದೆ. ಜನವರಿ 1, 2026ರಿಂದ ದೇಶೀಯ CNG ಮತ್ತು PNG ಪೆಟ್ರೋಲಿಯಂಗಳು ಬೆಲೆಗಳು ಪ್ರತಿ ಯೂನಿಟ್ಗೆ 2 ರೂಪಾಯಿದಿಂದ 3 ರೂಪಾಯಿರಷ್ಟು ಕಡಿಮೆ ಆಗಲಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಇದು ಸಾರಿಗೆ ವೆಚ್ಚ ಮತ್ತು ಮಾಡಿರುವಂತಹ ಮನೆಗಳಿಗೆ ಪೈಪ್ ಮೂಲಕ ಅನಿಲ ಬಳಕೆದಾರರಿಗೆ ನೇರವಾಗಿ ಪ್ರಯೋಜನ ಸಿಗಲಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಅಡುಗೆ ಅನಿಲ ಸಿಲಿಂಡರ್ಗಳು ಬೆಲೆಗಳು ಸಕಾರಾತ್ಮಕವಾಗಿ ಸುದ್ದಿಗೆ ಕಂಡು ಬಂದಿದೆ ಎಂದು ತಿಳಿಸಲಾಗಿದೆ. ಸರ್ಕಾರಿ ತೈಲ ಕಂಪನಿಗಳಿಗೆ ಪ್ರತಿ ತಿಂಗಳು ಮೊದಲ ಬೆಲೆಗಳಿಗೆ ಪರಿಶೀಲಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಡಿಸೆಂಬರ್ 2025ರಿಂದ
ವಾಣಿಜ್ಯದಲ್ಲಿ 19 ಕೆಜಿ ಸಿಲಿಂಡರ್ ಬೆಲೆ 10 ರೂಪಾಯಿಯಿಂದ 11 ರೂಪಾಯಿಯಷ್ಟು ಕಡಿಮೆಯಾಗಿದ್ದು, ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ 14.2 ಕೆಜಿಗೆ ಸ್ಥಿರವಾಗಿರುತ್ತದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ವಸ್ತುಗಳನ್ನು ಕುಸಿಯುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಬೆಲೆಯಲ್ಲಿ ಸಹ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಕಡಿಮೆಯಾದರೂ ಸಹ ಹೋಟೆಲ್ ಮತ್ತು ವ್ಯಾಪಾರಿಗಳಿಗೆ ಪ್ರಯೋಜನವಾಗುತ್ತದೆ. ಹೊರಗಿನ ಆಹಾರ ಬೆಲೆಗಳಿಗೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.